ಅಂದ್ಕೊಳ್ಳೋದು ದರ್ಶನ್ ಸರ್ ಒಳಗಿರೋದು ಈಗ ತುಂಬ ಅಪರಾಧಿ ಪ್ರಜ್ಞೆ ಅವ್ರಿಗೆ ಕಾಡ್ತಾ ಇರ್ಬೋದು, ತಪ್ಪಾಗಿದೆ. ಒಂದು ವೇಳೆ ಅವ್ರು ಮಾಡಿದ್ರು ಕೂಡ ಕಾಡ್ತಾ ಇರ್ಬೋದು, ಮಾಡಿಲ್ಲ ಅಂದರೂ ಕೂಡ ಅಯ್ಯೋ ನಾನು ಯಾಕೆ ಇದರಲ್ಲೆಲ್ಲ ಒಳಗೊಂಡೆ, ನಾನು ಯಾಕೆ ಇದ್ರಲ್ಲಿ ಭಾಗಿಯಾಗಬೇಕಿತ್ತು, ಈ ಥರದ ಫ್ರೆಂಡ್ಸ್ ಎಲ್ಲ ಯಾಕೆ ಬೇಕಿತ್ತು ಅನ್ನೋ ಥರದ ಯೋಚನೆಗಳಾದರೂ ಬರ್ಬೋದು. ಅದರಿಂದ ಅವರೊಬ್ಬ ಒಳ್ಳೆ ಮನುಷ್ಯನಾಗಿ ಬರ್ಬೋದು ಅನ್ನುವಂಥ ನಂಬಿಕೆ ನನಗೆ. ಅದಾಗಿ ಪರಿಣಾಮ ಬೇರೆ ಬೀರುತ್ತೆ ಡೆಫಿನೆಟ್ಲಿ. ಯಾವುದೇ ಒಳ್ಳೆ ಘಟನೆ ಆಗಲಿ ಕೆಟ್ಟ ಘಟನೆ ಆಗಲಿ ಕಲೆಕ್ಟಿವ್ ಆಗಿ ಚಿತ್ರರಂಗದ ಮೇಲೆ ಪರಿಣಾಮ ಬೀಳುತ್ತೆ. ಬಟ್ ಆಗಬಾರ್ದಿತ್ತು, ಆಗಿ ಹೋಗಿದೆ. ಅಂದರೆ ಈಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋಂಥ ಜಡ್ಜ್ಮೆಂಟ್ ಕೊಡೋದಕ್ಕೆ ನಾವು ಹೇಳಲ್ಲ. ಬಟ್ ತಪ್ಪು ಅನ್ನೋದು ಒಂದು ಜೀವ ಹೋಗಿದೆ, ಅದು ಯಾರಿಂದ ಹೋದ್ರು ತಪ್ಪು. ನನ್ನ ಮನೆಯವರಿಂದ ಹೋದ್ರು ತಪ್ಪು ಆಗಿಲ್ಲ. ನಾನು ಕಾರಲ್ಲಿ ಹೋಗ್ತಾ ಇದ್ದೆ, ನಂಗೆ ಯಾರೋ ಫೋನ್ ಮಾಡ್ತಿದ್ರು. ನಾನು 2-3 ಸಲ ಕ್ರಾಸ್ ಚೆಕ್ ಮಾಡಿದೆ. ಅಂದರೆ ಅಂದರೆ ಅರ್ಥ ಆಗ್ತದೆ ನಂಗೆ ಅಂದರೆ ಯಾರು ಏನು ಕೇಳ್ತಾ ಇದ್ದೆ. ಬಿಕಾಸ್ ನಮಗೆ ಪ್ರಾಸೆಸ್ ಆಗಲ್ಲ ಅದು ಇನ್ಫಾರ್ಮೇಷನ್ ಅಷ್ಟು ಈಸಿಯಾಗಿ ಈ ಥರದ್ದು ನಡೆದೋಗುತ್ತೆ ಅನ್ನೋದು ನಂಬಕ್ಕಾಗದಿರೋಂಥ ವಿಚಾರ. ಆ್ಯಂಡ್ ಅವ್ರನ್ನ ಒಂದ್ಸಲ ನಾನು ಸ್ಟೇಜಲ್ಲಿ ಭೇಟಿ ಆಗಿದ್ದೆ. ಆಗ ಅವ್ರು ಎಷ್ಟು ಸೌಮ್ಯ ಸ್ವಭಾವದಾರಾಗಿ ಕಾಣಿಸಿದ್ರು. ಅವರಿಂದ ಈ ಥರದ್ದು ಏನಾದ್ರು ಕೃತ್ಯ ಆಗಿದೆ ಅಂದರೆ ನಂಬಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದಾಗಿ ನಂಗೆ ಸ್ವಲ್ಪ ಹೌದಾ ಅಂತ ಅನಿಸ್ತಾ ಇದೆ. ಸೆಲೆಬ್ರಿಟಿಗಳಿಗೆ ತಾಳ್ಮೆ ಎಷ್ಟಿಂತ ತುಂಬ ಇಂಪಾರ್ಟೆಂಟ್ ಸರ್, ಬಟ್ ಕಷ್ಟ. ಯಾಕಂದರೆ ಅವರು ಮನುಷ್ಯರು ಅನ್ನೋ ಥರ ಟ್ರಾಫಿಕಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಬ್ಬ ಫಾಸ್ಟಾಗಿ ಓಡಿಸ್ತಾ ಅನ್ನೋ ಕಾರಣಕ್ಕೆ ನಮ್ಗೆ ಹೊಡಿಬೇಕು ಅನಿಸ್ತಾ ಇರುತ್ತೆ. ಬಟ್ ಸೆಲೆಬ್ರಿಟಿಗಳು ಅಂದರೆ 200 ಜನ ಫೋಟೋ ತೆಗೆದ್ರು ಕೂಡ ಒಂದು ತಾಳ್ಮೆಯಿಂದ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಐ ಥಿಂಕ್ ನಾವು ತುಂಬ ಅನ್ರಿಯಲ್ ಕೆಲವು ಪ್ಯಾರಾಮೀಟರ್ಗಳನ್ನು ಅವ್ರ ಮೇಲೆ ಸೆಟ್ ಮಾಡ್ತೀವಿ. ಬಟ್ ನಾರ್ಮಲ್ ಆಗಿ ನೀವು ಕೇಳೋವಂಥ ಪ್ರಶ್ನೆ